ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೌಕರರಿಗೆ ಶಾಕ್ ಕೊಡೋದಕ್ಕೆ ಈಗಾಗಲೇ ಸರ್ಕಾರ ರೆಡಿ ಆಗಿದೆ. ಯಾರು ಬಂದ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನೌಕರರಿಗೆ ಬಿಗ್ ಶಾಕ್. ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳಿಗೆ ಶಾಕ್. ಪ್ರತಿಭಟನಾಕಾರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಯಾವುದೇ ಕಾರಣಕ್ಕೂ ರಾಜ್ಯದ ಜನರಿಗೆ ಸಮಸ್ಯೆ ಮಾಡಬೇಡಿ, ಏನಾದ್ರೂ ಇದ್ರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋಣ. ಮುಷ್ಕರ ನಿರತ ಸಂಘಟನೆಗಳಿಗೆ ಸಾರಿಗೆ ಸಚಿವರು ಸಲಹೆ ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಇವತ್ತು ಪ್ರತಿಭಟನೆಗೆ ಇಳಿದಿರುವಂಥದ್ದು. ಮುಷ್ಕರದಲ್ಲೂ ಸಹ ಭಾಗಿಯಾಗಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನಮ್ಮ ಜೊತೆಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನೌಕರರೆಲ್ಲರೂ ಮುಷ್ಕರಕ್ಕೆ ಇಳಿದಿದ್ದಾರೆ, ಏನು ಹೇಳ್ತೀರಿ? 1 ಲಕ್ಷ ಜನ ಇದ್ದಾರೆ ನೌಕರರು. ಇಲ್ಲಿ ಬೆಂಗಳೂರು ಚಲೋ ಅಂತ ಕೆಲವರು ಸಂಘಟನೆಯವರೆಲ್ಲ ಬಂದಿದ್ದಾರೆ. ಆಮೇಲೆ 2020ರಲ್ಲಿ ಪರಿಷ್ಕರಣೆ ಆಗಬೇಕಾಯಿತು, 4 ವರ್ಷಕ್ಕೊಂದ್ಸಲಿ. 16ರಲ್ಲಾಗಿತ್ತು, 20ರಲ್ಲಿ ಆಗಬೇಕಾಯಿತು. 20ರಲ್ಲಿ BJP ಸರ್ಕಾರ ಇತ್ತು, 20ರಲ್ಲಿ ಮಾಡಲಿಲ್ಲ. 23ಕ್ಕೆ ಅವರು ಪರಿಷ್ಕರಣೆ ಮಾಡಿದ್ರು. ಪರಿಷ್ಕರಣೆ ಮಾಡಿ 27, 17, 3, 23ರಿಂದ ಜಾರಿಗೆ ಬರುತ್ತೆ ಅಂಥೇಳಿ ಆಗಿನ ಸರ್ಕಾರ 23ರಿಂದ ಪರಿಷ್ಕರಣೆ ಮಾಡಿದ್ರು. ಆ್ಯಕ್ಚುಲಾಗಿ 20ಕ್ಕೆ ಮಾಡಬೇಕಾಗಿತ್ತು. ಆಮೇಲೆ 20ರಿಂದ 23ವರೆಗೂ BJP ಸರ್ಕಾರನೇ ಇತ್ತು. ಬೊಮ್ಮಾಯಿಯವರು 2 ವರ್ಷ ಇದ್ದರು, ಯಡಿಯೂರಪ್ಪ ಅವರು 2 ವರ್ಷ ಇದ್ದರು, 4 ವರ್ಷ ಅವರೇ ಇದ್ದಿದ್ದು. ಆ 38 ತಿಂಗಳನ್ನ ಅವ್ರು ತೀರಿಸ್ಬಿಟ್ಟು ಹೋಗ್ಬೋಗಿತ್ತಲ್ಲ. ಅವ್ರ ಸರ್ಕಾರ ಇದ್ದಾಗಲೇ ವೇತನ ಪರಿಷ್ಕರಣೆ ಆಯಿತು, 15% ಕೊಡ್ತೀವಿ ಅಂತ ಹೇಳಿದರು. ತೀರಿಸಲೇ ಇಲ್ಲ, ಹಾಗೆ ಹೋಗ್ಬಿಟ್ರು. ಇವತ್ತು ವಿಜೇಂದ್ರ ಅವರು ಮಾತಾಡ್ತಾರೆ, ಅಶೋಕ್ ಅವರು ಮಾತಾಡ್ತಾರೆ. ಅವ್ರ ಸರ್ಕಾರದ್ದು ಬಿಟ್ಟೋಗಿರ್ತಕ್ಕಂಥದ್ದು. ಆಮೇಲೆ 23ರಲ್ಲಿ ವೇತನ ಪರಿಷ್ಕರಣೆ ಅಂತ ಗೆಜೆಟ್ಟು ಮಾಡಿಬಿಟ್ಟು ಹೋಗ್ಬಿಟ್ರು. ಆಮೇಲೆ ನಾವು ಅವರು ಸಂಘಟನೆಗಳು ಏನಂದರೆ 4 ವರ್ಷಕ್ಕೊಮ್ಮೆ ಆಗೋದು, 20ರಲ್ಲಿ ಆಗಬೇಕಾಗಿತ್ತು, ಅದು ತಪ್ಪು ಮಾಡಿದ್ದಾರೆ ಸರ್ಕಾರ ಅಂತ ಹೇಳಿದರು. ಆಮೇಲೆ ಕೂತು ಎಲ್ಲ ಚರ್ಚೆ ಮಾಡಿದ್ವಿ. ಅನೇಕ ಬಾರಿ ಚರ್ಚೆ ಮಾಡೋದಲ್ಲ, ನಿಮಗೂ ಗೊತ್ತಲ್ಲ. ಈಗ ಫೈನಲಾಗಿ ಶ್ರೀನಿವಾಸ ಮೂರ್ತಿಯವರು ಒಂದು ಕಮಿಟಿ ಕೂಡ ಮಾಡಿದರು, ಏಕಸದಸ್ಯ ಸಮಿತಿ ಅಂತ ಮಾಡಿದರು. ಅದನ್ನು ಬೊಮ್ಮಾಯಿಯವರು ನೇಮಕ ಮಾಡಿದರು. ಅವರು 14 ತಿಂಗಳು ಸ್ಯಾಲ್ರಿ ಇಯರ್ಸ್ ಕೊಡಿ, ಉಳಿದಿದ್ದನ್ನು ಸರ್ಕಾರದ ಅನುದಾನ ಮತ್ತು ಕಾರ್ಪೊರೇಷನ್ಸ್ನ ಹಣಕಾಸಿನ ವಹಿವಾಟು ನೋಡಿಕೊಂಡು ಕೊಡಿ ಅಂತ ಹೇಳಿದರು. ಆಮೇಲೆ ಈಗ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಸೇರಿಸಿ 26 ತಿಂಗಳು ಕೊಡೋದು ಅಂತ ಇವತ್ತು ಸಂಜೆಗೆ ಡೆಡ್ಲೈನ್ ಕೊಟ್ಟಿರುವಂಥದ್ದು. ಸರ್, ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ನಾವು ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಡೆಡ್ಲೈನ್ ಕೊಟ್ಟಿರುವಂಥದ್ದು. ಈಗ ನಮ್ಮ ಸರ್ಕಾರದ ತೀರ್ಮಾನ ಇವತ್ತಾಗಿದೆ, ಬಟ್ ಅದಕ್ಕೆ ಮೇಲೆ ಇನ್ನೇನು ಮಾತಾಡಲ್ಲ. ಅಂದರೆ ಎಸ್ಮಾ ಜಾರಿ ಮಾಡುವಂಥದ್ದು ಏನಾದರೂ ಯೋಚನೆಗಳು ಇರುವಂಥದ್ದು ಇದೆಯಾ ಸರ್? ಎಸ್ಮಾ ಯಾವಾಗಲೂ ಜಾರಿಯಲ್ಲೇ ಇರುತ್ತೆ. ಎಸ್ಮಾ ನಾನು ಹಿಂದೆ 10 ವರ್ಷಕ್ಕೆ ಮುಂಚೆ ಮಿನಿಸ್ಟರ್ ಆಗಿದ್ದಾಗ ಎಸ್ಮಾ ತಂದಿದ್ದು. ಅದು ಪ್ರತಿ 6 ತಿಂಗಳಿಗೆ ರಿನ್ಯೂವಲ್ ಆಗ್ತಾ ಇರುತ್ತೆ. ಪ್ರತಿ 6 ತಿಂಗಳಿಗೆ ರಿನ್ಯೂವಲ್ ಆಗ್ತಾನೇ ಇರುತ್ತೆ, ಎಸ್ಮಾ ಜಾರಿ ಆಗ್ತಾನೇ ಇರುತ್ತೆ. ಸಾರಿಗೆ ನೌಕರರಿಗೆ ಈಗ ಅಂದರೆ ಬೆಂಗಳೂರು ಚಲೋಗೆ ಬಂದಿರೋಂಥವ್ರಿಗೆ ಏನಾದರೂ ಮನವಿ ಮಾಡ್ಕೋತೀರಾ ಅಥವಾ ಹೇಗೆ ಅಂತ? ಈಗ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ನಾವು ಸರ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಮತ್ತು ವೇತನ ಪರಿಷ್ಕರಣೆ ಕೂಡ 1/4/25ರಿಂದ ಅಂತ ಹೇಳಿದ್ದೀವಿ. ಎಷ್ಟು ಕೊಡಬೇಕು ಅಂತ ಸಂಘಟನೆಯವ್ರ ಜೊತೆ ಮಾತಾಡಿ ತೀರ್ಮಾನ ಮಾಡೋದು ಅಂತ ಆಪ್ಷನ್ನು ಕೊಟ್ಟಿದ್ದೀವಿ.
ಇದಿಷ್ಟು ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.